ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದ್ರಿ, ನಿಮ್ಗೆ ಅಕ್ಕಿ ಕೊಡಕ್ಕೆ ಆಗ್ತಾ ಇಲ್ಲ, ಅದನ್ನ ಇಂದಿರಾ ಕಿಟ್ ಮಾಡ್ತೀವಿ ಅಂತ ಹೊಂಟಿದ್ದೀರಿ. ಯಾದಕ್ಕೆ ಮಹಾತ್ಮ ಗಾಂಧಿ ಹೆಸರು ಇಡ್ಲಿಲ್ಲ ನೀವು? ಇಂದಿರಾ ಕಿಟ್ ಯಾಕೆ ಇಡ್ತಾ ಇದ್ರಿ? ನಿಮಗೊಂದು ರೂಲ್ಸು, ನಮಗೊಂದು ರೂಲ್ಸ. ನಾವು 2047ಕ್ಕೆ ಈ ದೇಶ ವಿಕಸಿತ ಆಗಬೇಕನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್, ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತಕ್ಕಂಥದ್ದನ್ನ ಇಟ್ಟಾಗ ಸಹಜವಾಗಿ ಅದರ ಒಂದೊಂದು ಹೆಸರು ತಗೊಂಡು ಅದು ನಿಕ್ನೇಮ್ VBG ರಾಮ್ಜಿ ಅಂತ ಬಂತು. ರಾಮ ಅಂದ ತಕ್ಷಣ ಇವ್ರಿಗೆ ಬೆಂಕಿ ಎತ್ಬಿಡ್ತು. ಬಹುಶಃ ಮಹಾತ್ಮ ಗಾಂಧಿ ಇದ್ದಿದ್ರು ಕೂಡ ರಾಮನ ಹೆಸರಿಗೆ ಸ್ವಾಗತ ಮಾಡ್ತಿದ್ರು ಅವರು. ಯಾಕಂದ್ರೆ ಅವ್ರು ರಘುಪತಿ ರಾಘವ ರಾಜಾರಾಮ್ ಅಂತ ಹಾಡಿದವರು. ಮಹಾತ್ಮ ಗಾಂಧಿ ನಿಮ್ಮ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಂತ ಹೇಳಿದ್ರೆ ನೀವು ಮಾಡಲಿಲ್ಲ. ನಾವು ಆ ರಾಮನ ಆದರ್ಶವನ್ನು ಇಟ್ಕೊಂಡು ಹೊಂಟಿದ್ದೀವಿ. ನಾವು ರಾಮನ ಹೆಸರು ಇಡಬೇಕಂತೂ ಇಟ್ಟಿಲ್ಲ. ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್, ಇದು ಸಹಜವಾಗಿ ಇಟ್ಟಾಗ ಇದರ ನಿಕ್ನೇಮು VBG ರಾಮ್ಜಿ ಅಂತ ಬಂತು. ಹೀಗಾಗಿ ಇವರು ಅದನ್ನು ವಿರೋಧ ಮಾಡ್ತಾರೆ, ಹೆಸರಿಗೆ ವಿರೋಧ ಮಾಡ್ತಾ ಇದ್ದಾರೆ. ಇನ್ನೊಂದು ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಅವಧಿಯಲ್ಲಿ, ಮನಮೋಹನ್ ಸಿಂಗ್ ಇದ್ದಂಥ ಅವಧಿಯಲ್ಲಿ 2014ರವರೆಗೆ ನೀವು ಉದ್ಯೋಗ ಖಾತ್ರಿ ಯೋಜನೆಗೆ ಕೊಟ್ಟಂಥ ಹಣ ಕೇವಲ 86,000 ಕೋಟಿ ರೂಪಾಯಿ. ಇವತ್ತು ನಾವು ಉದ್ಯೋಗ ಖಾತ್ರಿಗೆ 1,53,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳನ್ನು ಇವತ್ತು ನಾವು ಉದ್ಯೋಗ ಖಾತ್ರಿಗೆ ಕೊಡ್ತಾ ಇದ್ದೀವಿ. ಯಾರು ಹೆಚ್ಚು ಕೊಟ್ಟರು? ನೀವು ಯಾಕೆ ಕೊಡೋಕ್ಕಾಗಲಿಲ್ಲ? ಆಮೇಲೆ ನಮ್ಮ ಅವಧಿಯಲ್ಲಿ ನಂಬರ್ 3 ಸ್ಥಾನದೊಳಗದ. ಎಲ್ಲಿ? ಅವ್ಯವಹಾರ ಆಗಿದ್ರೊಳಗೆ 669 ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದ. CAG ವರದಿ ಪ್ರಕಾರ 380 ಜನರ ಮೇಲೆ ಆ್ಯಕ್ಷನ್ ಆಗ್ಬೇಕಂತ ಹೇಳಿದ್ದಾರೆ. ಆ ದುಡ್ಡು ವಾಪಸ್ ಬರ್ಬೇಕಂತ ಹೇಳಿದ್ದಾರೆ. ನೀವು ಒಂದು ಸಮರ್ಥ ಸರ್ಕಾರ ಆಗಿದ್ದರೆ ನೀವು ಇದನ್ನು ನಿಲ್ಲಿಸಬೇಕಾಗಿತ್ತು. ನಿಮ್ಮ ಅವಧಿಯೊಳಗೆ ಆದಂಥದ್ದನ್ನು ನಿಲ್ಲಿಸಲಿಲ್ಲ. ಹೀಗಾಗಿ ನಾವು ಇದು ಬಂಗಾರದ ಮೊಟ್ಟೆ ಇಡುವಂಥ ಕೋಳಿ ಅಲ್ಲ, ಇದು ಗ್ರಾಮೀಣ ಜನರ, ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಟ್ಟು ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಬೇಕು, ಅವ್ರ ಹೊಟ್ಟೆ ಹಸುವಿನಿಂದ ಇರಬಾರ್ದು ಅನ್ನುವಂಥ ಕಾರಣದಿಂದ ಈ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದೀವಿ. ಇದನ್ನು ಬಿಗಿ ಮಾಡ್ತಾ ಇದ್ದೀವಿ. ಹೀಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಅಳುಕದ. ಯಾಕೆ ಅಳುಕದ ಅಂದ್ರೆ ಇರುವಂಥ ದುಡ್ಡನ್ನೆಲ್ಲ ಕಳ್ಕೊಂಡು ಇವತ್ತು ಕರ್ನಾಟಕ ಆರ್ಥಿಕ ದಿವಾಳಿ ಎದ್ದೋಗ್ಯದ. ಕೇಂದ್ರದ ಅನೇಕ ಯೋಜನೆಗಳಿಂದನೇ ಇವತ್ತು ಬದುಕಿದಾರೆ ಅವರು. ನಾನು ಇನ್ನೊಂದು ಯೋಜನೆ ನಿಮ್ಗೆ ಗಮನಕ್ಕೆ ತರ್ತೇನೆ. ಯಾಕಂತಂದ್ರೆ ನಾವು ಯಾವ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಸಾವಿರಾರು ಕೋಟಿ ರೂಪಾಯಿ ಬಂದದ, ಅಲ್ಲೆಲ್ಲೇ ಹಾಡಿ ಹಂಗೆ ಬಿಟ್ಬಿಟ್ಟದ. ಅಲ್ಲಿಯೂ ಕೂಡ ಕಳಪೆ ಕಾಮಗಾರಿ, ಅಲ್ಲಿ ಕೂಡ ಹಣ ಹೊಡೆಯುವಂಥ ಯೋಜನೆ. ಈ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳ ದುರುಪಯೋಗವನ್ನು ತಡೆಯುವಂಥ ದೃಷ್ಟಿಯಿಂದ ಈ ಕಾನೂನನ್ನು ನಾವು ಜಾರಿಗೆ ತಂದೀವಿ. ಅದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಶೆಡ್ ಹೊಡಿತಕ್ಕಂಥ, ಕೇಂದ್ರ ಸರ್ಕಾರಕ್ಕೆ ಶೆಡ್ ಹೊಡಿತಕ್ಕಂಥ, ಸಂಘರ್ಷ ಮಾಡ್ತಕ್ಕಂಥ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಇದನ್ನು ಮಾಡಬಾರ್ದು. ಈ ರೀತಿ ಸಂಘರ್ಷಕ್ಕಿಳಿಯೋದ್ರಿಂದ ರಾಜ್ಯಕ್ಕೆ ಲಾಭ ಆಗೋದಿಲ್ಲ, ರಾಜ್ಯಕ್ಕೆ ಹಾನಿ ಆಗ್ತದೆ. ಅದಕ್ಕೆ ಉದಾಹರಣೆ ಇವತ್ತು ಪಶ್ಚಿಮ ಬಂಗಾಳ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ಈ ಘಟನೆ ಅತ್ಯಂತ ಕರಾಳ ಘಟನೆ ಅಂತೇಳಿ ನಾನು ಬಣ್ಣಿಸಿ ರಾಜ್ಯಪಾಲರ ಮತ್ತು ರಾಜ್ಯದ ಜನರ ಕ್ಷಮೆಯನ್ನು ಕರ್ನಾಟಕ ಸರ್ಕಾರ ಕೇಳಬೇಕು, ಅಭಿವೃದ್ಧಿ ಪರವಾದ ಚಿಂತನೆಗಳನ್ನು ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ಅದೇ ಹೇಳಿದಲ್ಲ ನಿಮ್ಗೆ, ಒಕ್ಕೂಟ ವ್ಯವಸ್ಥೆಗೆ ಸಂಘರ್ಷಕ್ಕೆ ಕೇಂದ್ರದ ವಿರುದ್ಧ ಈ ಯೋಜನೆಗಳ ಬಗ್ಗೆ ಏನೇನು ಅವ್ರು ಹೇಳಬೇಕಾಗಿತ್ತು ಅದನ್ನು ರಾಜ್ಯಪಾಲರ ಮೂಲಕ ಹೇಳಿಸ್ಬೇಕಂತ ಹೊಂಟಿದ್ರು. ಅದು ಸಂವಿಧಾನ ವಿರೋಧಿ ಆಗ್ತದೆ. ಹೀಗಾಗಿ ರಾಜ್ಯಪಾಲರು ಭಾಷಣವನ್ನು ಓದಲಿಲ್ಲ. ಅವರೇ ಹೇಳಿದ್ದಾರೆ 11 ಪೇಜ್ಗಳಲ್ಲಿ ನೀವು ಇದನ್ನು ಉಲ್ಲೇಖ ಮಾಡಿದ್ರಿ, ಇದನ್ನು ತಿದ್ದುಪಡಿ ಮಾಡ್ಕೊಂಬರ್ರಿ ಅಂತೇಳಿ. ರಾಜ್ಯಪಾಲರು ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳಬೇಕಾಗ್ತದೆ. ಆದರೆ ಕೇಂದ್ರ ಸರ್ಕಾರ ಜೊತೆ ಸಂಘರ್ಷಕ್ಕಿಳಿಯುವಂಥದ್ದನ್ನು ರಾಜ್ಯಪಾಲರು ಓದುವಂಥ ಉದಾಹರಣೆ ಇಲ್ಲ. ಹಿಂದಿನ ಹಂಸರಾಜ್ ಭಾರದ್ವಾಜ್ ನೀವು ತೊಗೊಳ್ರಿ ಉದಾಹರಣೆ, ನೆನಪು ಮಾಡಿಕೊಡ್ರಿ. ಅಥವಾ ಖುರ್ಷಿದ್ ಆಲಮ್ ಖಾನ್ ಅವರು ಉದಾಹರಣೆ ತೊಗೊಳ್ರಿ. ಅಥವಾ ಇತ್ತೀಚೆಗೆ ನಾನು ಈ ಸರ್ಕಾರ ಕಿತ್ತ ಹೋಗ್ತೇನೆ ಅಂತ ಬಂದ್ರಲ್ಲ ಯಾರು ಅವ್ರು ರಾಜ್ಯಪಾಲರು, ಯಡಿಯೂರಪ್ಪನವರು ಆಡಳಿತದೊಳಗೆ. ಈ ರೀತಿ ಅವ್ರ ರಾಜ್ಯಪಾಲರು ಯಾವ ರೀತಿ ನಡ್ಕೊಂಡಾರ ಅನ್ನುವಂಥದ್ದು ಕೂಡ ಇವತ್ತು ಉದಾಹರಣೆ ಇದೆ. ನಾನು ಅದನ್ನೇ ಹೇಳ್ತೀನಲ್ಲ, ರಾಜ್ಯಪಾಲರು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕ ಹುದ್ದೆ, ಈ ಹುದ್ದೆಯ ಘನತೆ ಗೌರವ ಯಾವ ರೀತಿ ಇರಬೇಕು ಅದನ್ನು ಕಾಪಾಡಿಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ಸಿಗರು ಹತಾಶೆ ಆಗಿದ್ದಾರೆ. ಇವತ್ತು ಸರ್ಕಾರ ನಡ್ಸೋಕೆ ಆಗ್ತಾ ಇಲ್ಲ. ಕೇವಲ ನಕಲಿ ಗಾಂಧಿಗಳನ್ನು ಮೆಚ್ಚಿಸುವಂಥ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಕಷ್ಟಪಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಕಲಿ ಗಾಂಧಿ ಅವ್ರನ್ನ ಮೆಚ್ಚಿಸಿದ್ರೆ ನಾನು ಕುರ್ಚಿ ಉಳಿತದಂತೇಳಿ ಅವರು ಕೂಡ ಆ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇಲ್ಲ ನೋಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ನೀವು.
ಅದ್ರ ಬಗ್ಗೆ ನಮ್ಮ ಟ್ಯಾಕ್ಸ್ ಎಷ್ಟು ಹೋಗ್ತಾ ಇದೆ, ಅಲೋಕೇಶನ್ ಹಿಂದೆ ಎಷ್ಟಿತ್ತು, ನಿಮ್ಮ ಅವಧಿಯಲ್ಲಿ ಎಷ್ಟಿತ್ತು, ಇವತ್ತು ನಮ್ಮ ಅವಧಿಯೊಳಗೆ ಎಷ್ಟದ ಚರ್ಚೆ ಮಾಡಲಿ ವಿಧಾನಮಂಡಲದ. ಅದರ ಚರ್ಚೆ ಮಾಡೋದನ್ನು ಬಿಟ್ಟು ನೀವು ರಾಜ್ಯಪಾಲರನ್ನ ಅಡ್ಡಗಟ್ಟಿ ಅದಕ್ಕೆ ಅವಮಾನ ಮಾಡುವಂಥದ್ದು, ಈ ಪರಂಪರೆಯನ್ನು ನೀವೇನು ತೊಡೆದು ಹಾಕೊಂಡಿದಿರಲ್ಲ. ಕರ್ನಾಟಕ ಶಾಂತಿ ಸೌಹಾರ್ದತೆಗೆ ಹೆಸರಾದಂಥ ರಾಜ್ಯದ ಇವತ್ತು ನೀವು ವೆಸ್ಟ್ ಬೆಂಗಾಲ್ ಮಾದರಿಯೊಳಗೆ ನೀವೇ ಇದನ್ನು ಪರಿಪಾಠ ಹಾಕೊಂಡ್ಬಿಟ್ರೆ ಮುಂದಿನವ್ರು ಅದನ್ನ ಮಾಡ್ತಾರೆ. ಬಟ್ಟೆ ಹರ್ಕೊಂಡಿರ್ಬೇಕು ಅವ್ರು ನನ್ನ ಲೆಕ್ಕಲೆ. ಯಾಕಂದ್ರೆ ರಾಜ್ಯಪಾಲರಿಗೆ ಅಡ್ಡಗಟ್ಟಕ್ಕೆ ಅವ್ರಿಗೇನು ಹಾಕದ? ರಾಜ್ಯಪಾಲರು ಗೌರವಯುತವಾಗಿ ಬೀಳ್ಕೊಡ್ಬೇಕಾದಂಥ ಹರಿಪ್ರಸಾದ್ ಮ್ಯಾನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಅದು ಕರ್ನಾಟಕ ಜನ ಏನು ಚೀವ್ತು ಅಂತಾರಂಥೇಳಿ ಅದೊಂದು ಕ್ರಿಯೇಟ್ ಮಾಡ್ಕೊಂಡ್ರಂತ ನನಗೆ ಅನಿಸ್ತದೆ. ರಾಜ್ಯಪಾಲರನ್ನ ಹಿಂಗೆ ಮಾಡೋ ಅವಕಾಶ ಇಲ್ಲ. ರಾಜ್ಯಪಾಲರಿಗೆ ಅವ್ರದೇ ಆದಂಥ ಕರ್ತವ್ಯ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾಗಿ ನಿಭಾವಣೆ ಮಾಡಿದ್ದಾರೆ. ಹಂಗಿದ್ರೆ ಏನು ಅವ್ರು ಕರ್ನಾಟಕ ಸರ್ಕಾರದ ಕೈಗೊಂಬೆನ ನೀವು ಹೇಳ್ತಾ ಇದ್ದೀರಲ್ಲ, ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಅಂತೇಳಿ. ಹಂಗಾರೆ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗ್ಬೇಕು ರಾಜ್ಯಪಾಲರು? ಅಲ್ಲ, ಅದು ನೋಡ್ರಿ, ಅದು ಬೇರೆ ವಿಚಾರ. ಕಾನೂನು ಪ್ರಕಾರ ಅವ್ರು ಏನು ಹೋರಾಟ ಮಾಡ್ತಾರೆ ಮಾಡಲಿ, ಅಥವಾ ಜನತಾ ನ್ಯಾಯಾಲಯದೊಳಗೆ ಏನು ಹೇಳ್ತಾರೆ ಹೇಳಿ. ಆದರೆ ಅದನ್ನು ಬಿಟ್ಟು ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ಕೆ ಹೊಂಟಿರಲ್ಲ. ನಿಮಗೆ ಕೊಟ್ಟಂಥ ಯೋಜನೆಗಳನ್ನು ನಾನು ಉದಾಹರಣೆ ಇದೇ ಜಿಲ್ಲೆದು ಹೇಳೋದಾದ್ರೆ, ಕಾರ್ಪೊರೇಷನ್ಗೆ ಸ್ಮಾರ್ಟ್ ಸಿಟಿ ಈಗಲೂ ಕೂಡ 165 ಕೋಟಿ ರೂಪಾಯಿ ನೀವು ಯಾವುದದು ತ್ಯಾಜ್ಯ ನಿರ್ವಹಣೆಗಾಗಿ ನಾವು ಕೊಡಕ್ಕೆ ರೆಡಿ ಇದ್ದೀವಿ. ಅದರ 20% ದುಡ್ಡು ತುಂಬಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ. ನಾವು 152 ಕೋಟಿ ರೂಪಾಯಿ ಈ ESI ಆಸ್ಪತ್ರೆಗೆ ತಂದಿದ್ದೀವಿ. ಅಲ್ಲಿಂದ ಶಿಫ್ಟ್ ಮಾಡಿ ಜಾಗ ಖಾಲಿ ಮಾಡ್ತಾ ಇಲ್ಲ ಕಳೆದ 3 ವರ್ಷದಿಂದ. ನಾವು 252 ಕೋಟಿ ರೂಪಾಯಿ MSME ಟೆಕ್ ಪಾರ್ಕ್ ತೊಗೊಂಬಂದೀವಿ. ಈ ಖಾತೆ ಮಾಡಿಕೊಡ್ತಾ ಇಲ್ಲ ಕಾರ್ಪೊರೇಷನ್ದಾಗ. 16 ಬಾರಿ ಮೀಟಿಂಗ್ ಮಾಡಿಕೊಟ್ರು ಕೂಡ. ನಾವು ಕೇಂದ್ರೀಯ ವಿದ್ಯಾಲಯ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ತಹಸೀಲ್ದಾರ್ ಕಚೇರಿ ದಾಟ್ತಾ ಇಲ್ಲ ಕೇಂದ್ರೀಯ ವಿದ್ಯಾಲಯ. ಅದೇ ರೀತಿ ನಾವು ಯಾವುದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಂಡು ನೀವು ಇನ್ನೂ ಅವ್ರನ್ನ ಡಿಮ್ಯಾಂಡ್ ಮಾಡಿದರೆ ಕೊಡ್ಲಿಕ್ಕೆ ಸಾಧ್ಯ ಅದ. ಸೌಹಾರ್ದಯುತ ವಾತಾವರಣದಲ್ಲಿ ಹೋಗಿ ಮಂತ್ರಿಗಳನ್ನ ಭೇಟಿ ಆದರೆ ನೀವು ಈ ರೀತಿ ಬಂದಂಥ ಯೋಜನೆಗಳನ್ನು ನೆಗ್ಲೆಕ್ಟ್ ಮಾಡಿ ಮತ್ತು ಸಂಘರ್ಷಕ್ಕಿಳಿಯುವಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಏನು ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲ, ನಾನು ಪ್ರತಿ ಸಲ ಮಾತಾಡುವಾಗ ಜಿಲ್ಲಾಡಳಿತ ಆಯಿತು ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಯಿತು ಅಥವಾ ಕರ್ನಾಟಕ ಸರ್ಕಾರ ಆಯಿತು ಏನೇನು ತಪ್ಪು ಮಾಡಿದ ನೇರವಾಗಿ ಆರೋಪ ಮಾಡುವಂಥದ್ದು ಮಾಡಿದ್ದೀನಿ. ಆದ್ರೆ ನನ್ನ ವಿನಂತಿ, ನಾವೇನು ಅದನ್ನು ಹೇಳ್ತೀವಿ ಅದಕ್ಕೊಂದು ಸ್ವಲ್ಪ ಸ್ಕೋಪ್ ಕೊಡ್ರಿ ಅಂತ ನನ್ನ ವಿನಂತಿ ಅದ. ಯಾಕಂತಂದ್ರೆ ಇದು ವೈಯಕ್ತಿಕ ನಂದಲ್ಲ, ಸಾರ್ವಜನಿಕರ ಹಣ ಪೋಲಾಗಿ ಹೊಂಟದ, ಸಾರ್ವಜನಿಕರಿಗೆ ಇದರಿಂದ ನುಕ್ಸಾನ ಆಗ್ತದ. ಅದರಿಂದ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಾನು ಮಾಡ್ತಿರ್ತೇನೆ. ಅಲ್ಲ, ಲೋಕಾಯುಕ್ತದವ್ರು ಬಂದರು. ಅಲ್ಲಲ್ಲ, ನಾನು ಸ್ವತಃ ಲೋಕಾಯುಕ್ತದವ್ರಿಗೆ ಹೋಗಿ ಭೇಟಿಯಾಗಿದ್ದೇನೆ.